ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಕೊನೆಗೂ ನಿರೀಕ್ಷೆಯಂತೆ ಟ್ರಂಪ್ ಸುಂಕ ಅಥವಾ ಟ್ಯಾಕ್ಸ್ ಜಗತ್ತಿನ ಆರ್ಥಿಕ ವ್ಯವಸ್ಥೆನ ಅಲ್ಲಲು ಕಲ್ಲಲು ಮಾಡ್ತಾ ಇದೆಯಾ? ಭಾರತದ ಶೇರ್ ಮಾರ್ಕೆಟ್ ಮಾತ್ರ ಪಸಂದಾಗಿ ಕುಸಿದು ಹೋಗಿಬಿಟ್ಟಿದೆ. ದುಡ್ಡು ಹೊಡೆದವರಂತೆ ಹಾಹಾಕಾರ ಆಗ್ತಾ ಇದ್ರು. ಅದಕ್ಕೆ ಇದು ಇಡೀ ಮನೆತನಗಳನ್ನು ಮುರಿಯುವಂಥ ಮಧ್ಯಮ ವರ್ಗದ ಮೇಲ್ಮಧ್ಯಮ ವರ್ಗದ ಜನ ಇವೇನು ಶೇರ್ ಮಾರ್ಕೆಟಲ್ಲಿ ದುಡ್ಡು ಹೊಡ್ತಾ ಇದ್ದಾರೆ ಅವರೆಲ್ಲ ಮನೆಗಳು ಇವತ್ತು ಮುರಿದು ಹೋದ್ರು ಏನೋ ಅನ್ನೋಷ್ಟು ಮಳೆಗೆ ಧ್ವಂಸ ಆಗಿ ಹೋಯ್ತೇನೋ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಪ್ರತಿ ಸುಂಕ ನೀವೇ ಸುಂಕ ಹಾಕ್ತೀರ ಸುಂಕ ಹಾಕ್ತೀವಿ ಅನ್ನುವಂಥ ನೀತಿಯಿಂದಾಗಿ ಇಡೀ ವಿಶ್ವ ಇವತ್ತು ತತ್ತರಿಸಿ ಹೋಗಿದೆ. ಅದರಾಗ ಭಾರತದ ಪರಿಸ್ಥಿತಿ ಇನ್ನೂ ನಾಜೂಕಾಗಿ ಹೋಗ್ಬಿಟ್ಟದ. ಕೇವಲ ಒಂದೇ ಒಂದು ತಾಸಿನಲ್ಲಿ 20 ಲಕ್ಷ ಕೋಟಿಗಳು ಲಾಸ್ ಆಯಿತು ಅನ್ನುವಂಥ ಮಾತು ಕೇಳಿ ಬರ್ತಾಯಿದೆ. ಯಾರ್ಯಾರು ಹೆಂಗೆ ವ್ಯಾಖ್ಯಾನ ಮಾಡ್ತಾ ಇದ್ದಾರಾ? ಅದು ನಡೆಯುತ್ತಿರುವುದೇನು ಸುಳ್ಳಲ್ಲ. ಮತ್ತಷ್ಟು ಕಂಗಾಲಾಗುವಂಥ ಪರಿಸ್ಥಿತಿ. ಇಡೀ ನಮ್ಮ ವರ್ಷದ ಬಜೆಟ್ ಒಂದೇ ತಾಸಲ್ಲಿ ಅರ್ಧದಷ್ಟು ಬಜೆಟ್ 22% ಲಾಸ್ ಆಗಿದೆ. ಇನ್ನೂರು ದೇಶಗಳು ಅಷ್ಟ ಈಗಾಗಲೇ $10 ಟ್ರಿಲಿಯನ್ ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹೆಚ್ಚು ಕಡಿಮೆ 20 ಲಕ್ಷ ಕೋಟಿ ರೂಪಾಯಿಗಳು ಲಾಸ್ ಆದವು ಒಂದು ತಾಸಿನಲ್ಲ. ಅಂದಾಗ ಮುಂದೆ ಏನು ಅಂತಿದೆ ಭಾರತ ಗತಿ. ಇದು ಬ್ಲ್ಯಾಕ್ ಮಂಡೇ ಅಂತ ಈಗ ಆಲ್ರೆಡಿ ಅಂತಿದ್ದಾರೆ. ನಾಳೆ ಬ್ಲ್ಯಾಕ್ ಟ್ಯೂಸ್ಡೇ ಆಗ್ತದೋ ಅಥವಾ ಇವತ್ತು ಟ್ಯೂಸ್ಡೇ, ನಾಳೆ ವೆನ್ಸ್ಡೇ, ಅದರಿಂದ ಥರ್ಸ್ಡೇ, ಏನಿದ್ರ ಅರ್ಥ ಯಾವ ರೀತಿ ಅಂತ ಆಲ್ರೆಡಿ ಈಗಾಗಲೇ ಭಾರತದ ಮಾರುಕಟ್ಟೆಯಿಂದ ಶೇರ್ಗಳನ್ನು ವಿದೇಶಿಯರು ತಗೊಂಡು ಹೋಗ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಕುಸಿತಾ ಇದೆ, ಇಲ್ಲೇನು ಉಳಿತಾ ಇಲ್ಲ. ಇವತ್ತು ಮನಮೋಹನ್ ಸಿಂಗ್ ಇದ್ದಿದ್ರೆ ಮರಗ್ತಾಯಿದ್ರು. ಯಾಕಪ್ಪ ನಾನು ಓಪನ್ ಮಾರ್ಕೆಟ್ ಮಾಡಿದೆ, ಯಾಕಪ್ಪ ನಾನು ವಿದೇಶ ದುಡ್ಡಲ್ಲಿ ಹೂಡ್ರಿ ಅಂತ ಕರೆದ್ನಿ ಅಂತೇಳಿ. ಯಾಕಂದ್ರೆ ವಿದೇಶಿಯರು ರೀ, ಅವರೆಂದು ಸ್ವದೇಶಿಯರು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನಾವು ಎಂದೂ ತಿಳ್ಕೊಳ್ಳೇ ಇಲ್ಲ. ಯಾವ ಕಾಲಕ್ಕೂ ಯಾವಾಗಲೂ ವಿದೇಶ ನಮಗೆ ಶ್ರೇಷ್ಠನ. ಹೀಗಾಗಿ ನಾವು ಓಪನ್ ಮಾರ್ಕೆಟ್ ತೊಗೊಂಡಿವಿ, ಅದರಲ್ಲಿ ಪ್ರತಿಭಾ ಇವತ್ತು ನೋಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ವಿ. ಇದನ್ನು ಹೇಳಿದರೆ ಇವತ್ತು ಎಷ್ಟೋ ಜನ ನಂಬುವುದಿಲ್ಲ. ನೋಡ್ರಿ ಈಗ ಯಾವ ರೀತಿ ಹೊಡೆದು ಬರ್ತದೆ, ನಾಳೆ ಹೆಂಗಪ್ಪ ಬದುಕಂತೇಳಿ. ಯಾಕಂದ್ರೆ ನಮ್ಮ ದುಡ್ಡು ಇವತ್ತು ಖುಲ್ಲ ಆಗ್ಲಿಕ್ಕತ್ತದ, ಉಳಿತಾ ಇಲ್ಲ. ಮತ್ತು ಜೊತೆಗೆ ದಿನದಿಂದ ದಿನಕ್ಕೆ ಡಾಲರ್ ಎದುರು ಕುಸಿತಾ ಇದೆ. $1 ವಿರುದ್ಧ $100 ಆಗ್ತಾಯಿದೆ. ನಿಮಗೆ ಗೊತ್ತು, ಈಗ ಆಗಿ ದಾಟಿ ಹೋಗ್ಯದ. ಇಂಥ ಪ್ರಸಂಗದಲ್ಲಿ ಮತ್ತು ಸೆನ್ಸೆಕ್ಸ್ ಇವತ್ತು 4000 ಅಂಕ ಕೆಳಗಿಳದಂತ, ನಿಫ್ಟಿ 1000 ಅಂಕ ಕೆಳಗಿಳದಂತ. ಹೀಗಾಗಿ ಇವತ್ತು ಶೇರ್ ಯಾರು ಕೊಂಡ್ಕೊಂಡಿದ್ದಾರೆ ಹಿಂದೆ ಅವರೆಲ್ಲ ಲಾಸ್. 22%, $1 ಶೇರ, ಅದರ 22 ಪೈಸೆ ಒಂದು ಉಳಿತಷ್ಟು ಹೆಚ್ಚಾಗುವ ಸಲ ತೊಗೊಂಡಿದ್ದಾರೆ ಶೇರನ್ನು. ನಮ್ಮದಿನ ಲಾಭದಲ್ಲಿ 5%, 4%, 10% ಅಂತಾರೆ. ಅದೆಲ್ಲ ಇಲ್ಲ. ಈಗ 22% ಲಾಸ್. ಹೀಗಾಗಿ ಇವತ್ತು ಇಡೀ ನಮ್ಮ ಭಾರತೀಯ ಶೇರ್ ಮಾರ್ಕೆಟ್ ಸೆಬಿ ನಡಿಗೆ ಹೋಗಿದೆ. ಶೇರ್ ಕೊಂಡಿಟ್ಟಂಥವ್ರು ನಡಿಗೆ ಹೋಗಿದ್ದಾರೆ. ಯಾಕಪ್ಪ ನಮ್ಮ ಮುಂದಿನ ಗತಿ ಅಂತೇಳಿ ಇವತ್ತು ಅದನ್ನು ಯೋಚನೆ ಮಾಡಬೇಕಾಗಿದೆ. ಇವತ್ತು ಯಾಕೆ ತಪ್ಪು ಮಾಡಿದಾರಪ್ಪ ಮನಮೋಹನ್ ಸಿಂಗ್ ಅವರು? ಇವತ್ತು ಯಾವುದೋ ಅದರ ಬಗ್ಗೆ ಜ್ಞಾನದಂಥ ಜನರ ಕೈಯಾಗ ಇಡೀ ದೇಶವನ್ನು ನಮ್ಮ ಅರ್ಥವ್ಯವಸ್ಥೆ ಕೊಟ್ಟು ಹೋಗಿಬಿಟ್ರು ಅಂತ. ನಮ್ಮ ಮೋದಿಯವರು ಬಂದ ಮೇಲಂತೂ ಪೂರ್ತಿಯಾಗಿ ಈ ಕಾರ್ಪೊರೇಟ್ ಕೈಯಲ್ಲಿ ಇಡೀ ನಮ್ಮ ಮಾರ್ಕೆಟ್ ಕೊಟ್ಟ. ನಾವೆಲ್ಲರೂ ಉದ್ಯೋಗ ಪಡಿತೀವಿ ಅಂತ ಏನೋ ತರ್ಕ ಮಾಡಿದರು. ಆದರೆ ಇವತ್ತು ಯಾವ ಹಂತಕ್ಕೆ ಬಂದಿದೆ ಅಂದ್ರೆ ಉದ್ಯೋಗ ಅಲ್ಲ, ನಾವು ಬದುಕಿದ್ರೆ ಸಾಕಪ್ಪ ಅಂತೇಳಿ ನಮ್ಮ ದುಡ್ಡು ಇವತ್ತು ಖಾಲಿ ಆಗ್ತಾಯಿದೆ. ಯಾಕಂದ್ರೆ ನಾವು ಇವತ್ತು ಎಕ್ಸ್ಪೋರ್ಟ್ ಮಾಡೋ ಸ್ಥಿತಿಯಲ್ಲಿಲ್ಲ. ನಾವು 20% ತೊಗೊಂಡಿದ್ರೆ ಅಮೆರಿಕಾದಿಂದ, ಅವರು 20% ನಮ್ಮ ಮೇಲೆ ಹಾಕ್ತಾರೆ. ಅವ್ರ ವಸ್ತು ನಮಗೆ ತುಟ್ಟಿ ಆಗ್ತದೆ, ಹೈಕ್ ಆಗ್ತದೆ. ಸಹಜವಾಗಿ ನಮ್ಮ ನೋಟುಗಳು, ರೂಪಾಯಿಗಳು ಡಾಲರ್ಗಳಿಗೆ ಪರಿವರ್ತನೆ ಆಗಿ ಸಿಕ್ಕಾಪಟ್ಟೆ ಹೋಗಿಬಿಡುವಂಥ ಪ್ರಸಂಗ ಬರ್ಲಿಕ್ಕತ್ತದ. ಹೀಗಾಗಿ ಭಾರತೀಯರಾದ ನಾವೆಲ್ಲರೂ ಇವತ್ತೇನಪ್ಪ ಅಂತಂದ್ರೆ ಈ ಅರ್ಥ ನೀತಿ ನಮಗೆ ಬೇಕಾಗಿತ್ತಾ? ಯಾಕಂದ್ರೆ ಥರ್ಡ್ ವರ್ಲ್ಡ್, ಮೂರನೇ ಜಗತ್ತಿಗೆ ಯೋಗ್ಯ ಇಲ್ಲದಂಥ ಅರ್ಥನೀತಿ ಇದು. ಇದನ್ನು ಮತ್ತೊಮ್ಮೆ ಮರಳಿ ಚಿಂತನೆ ಮಾಡಬೇಕಾಗಿತ್ತು ನಾವು. ಯಾಕಂದ್ರೆ ಇನ್ನು ನಾವು ಇದು ಹಿಂಗೆ ಹೋದ್ರಪ್ಪ ಅಂತಂದ್ರೆ ಇದು ಹೋಗಿಬಿಡ್ತದೆ ನಮ್ಮಲ್ಲಿ. ಇದ್ದಿದ್ದು ಸಹಿತ ಹೋಗ್ತದೆ. ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಏರಿಯಾ ಎಲ್ಲ ಬಂದಂಗೆ ಆಗಿಬಿಟ್ಟದೆ ರೀ. ಚೈನಾದನ್ನೆಲ್ಲ ಹೊಡ್ಕೊಂಡ್ಬಿಟ್ಟದೆ. ಇವತ್ತು ಚೈನಾದಲ್ಲೇ ಹೊಡೆದು ಬಿದ್ದದೆ. ಇದು ಚೈನಾಗೆ ಹೊಡೆದು ಬಿದ್ದಿದೆ. ಯಾವುದೇ ಏಷ್ಯಾ ಖಂಡ ದೇಶಗಳು ಹೊಡೆದು ಬಿದ್ದಿದೆ. ನಮಗಷ್ಟೇ ಅಲ್ಲ, ಸಮಾಧಾನ ಮಾಡ್ಕೋಬೋದು ಅಷ್ಟೇ ನಾವು. ಆದರೆ ಇದ್ರ ಹೊಡೆದ ಟ್ರಂಪ್ ಅವರ ಅರ್ಥನೀತಿ ಇಡೀ ವಿಶ್ವವನ್ನು ನಡಗಲಿಕ್ಕತ್ತದ. ಎಲ್ಲ ಕಡೆ ರೆಡ್ ಅಲರ್ಟ್, ಏನಪ್ಪ ಏನು ಉಳಿದಿಲ್ಲ ನಾವೇನು ಅನ್ನುವಂಥ ಪರಿಸ್ಥಿತಿ. ಆರ್ಥಿಕವಾಗಿ ಪೂರ್ಣವಾಗಿ ದಿವಾಳಿದಂಥ ಪರಿಸ್ಥಿತಿ. ಹೀಗಾಗಿ ಇವತ್ತಿನ ಇಲ್ಲಿಯ ಬಡತನ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಎಲ್ಲವೂ ಹೆಚ್ಚಾಗ್ತಾ ಹೋಗುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿಬಿಟ್ಟಿದೆ. ಇವತ್ತು
ಟ್ರಂಪ್ ಮಾಡಿದ ಎಡವಟ್ಟ ಅರ್ಥನೀತಿಯಿಂದ ಇಡೀ ವಿಶ್ವ ತತ್ತರಿಸುವಂಥ ಪ್ರಸಂಗ ಬಂದುಬಿಟ್ಟಲ್ಲ. ಹಾಗಾದ್ರೆ ಮುಂದೆ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಸ್ವತಃ ಅರ್ಥ ತಜ್ಞರ ಸಹಿತ ತಿಳ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಇವತ್ತು ನಾವೆಲ್ಲರೂ ಪೂರ್ತಿಯಾಗಿ ಶೇರ್ ಮಾರ್ಕೆಟ್ ಮೇಲೆ ನಮ್ಮನ್ನು ಡಿಫೆಂಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಮಿಡಲ್ ಕ್ಲಾಸು, ಹೈಯರ್ ಮಿಡಲ್ ಕ್ಲಾಸು ಜನ ಏನು ಬಡವರಿಂದ ದುಡಿಸಿಕೊಂಡು ಮತ್ತೆ ಮಾಡಿ ಸಂಘರ್ಷ ಕೂತಿದ್ದಾರೆ, ಅದು ಹೆಚ್ಚಿನ ಪೇಮೆಂಟ್ ಪಡ್ಕೊಂಡು ನೌಕರ ಹೆಚ್ಚಿನ ಪಡ್ಕೊಂಡಿದ್ದಾರೆ. ಅವ್ರು ಇನ್ನಷ್ಟು ಗಳಿಸ್ಬೇಕು ಅನ್ನೋ ದುರಾಸೆಯಿಂದ ಆ ದುಡ್ಡಿನ ಶೇರ್ ಮಾರ್ಕೆಟಲ್ಲಿ ಹಾಕಿದ್ದಾರೆ. ಶೇರ್ ಮಾರ್ಕೆಟ್ ಇವತ್ತು ದಿವಾಳಿಯದ್ದು ಹಂತಕ್ಕೆ ಬಂದದ. 1987 ಈ ರೀತಿ ಏಕ್ದಮ್ ಕೆಳ ಹಂತಕ್ಕೆ ಬಂದಂಥದ್ದಿತ್ತು. ಇವತ್ತು ಅದಕ್ಕಿಂತ ಕೆಳಗೆ ಹೋಗುವಂಥ ಪ್ರಸಂಗ ಬಂದಂತೆ ವ್ಯಾಖ್ಯಾನಕಾರ ಹೇಳ್ತಾ ಇದ್ದಾರೆ. ಈ ಒಂದು 3-4 ದಿನದಲ್ಲಂತೂ ಇನ್ನೂ ತೀವ್ರ ಆಗ್ತದೆ, ಆಗೋ ಸಾಧ್ಯತೆಗಳೆಲ್ಲ ಇದ್ದಾವೆ. ಆರ್ಥಿಕ ಮಂದಿ ನಿಶ್ಚಿತವಾಗಿ ಬಂದೇ ಹೋಗ್ತದೆ. ಆದರೆ ಇಲ್ಲಿ ನಮ್ಮ ಒಬ್ಬ ಒಳ್ಳೆಯ ಅರ್ಥನೀತಿಜ್ಞ ಏನಪ್ಪ ಅಂತಂದ್ರೆ ಇಲ್ಲ ಅನ್ನೋದು ಭಾಳ ನೋವಿನ ಮತ್ತು ಸಂಕಟದ ವಿಷಯ. ಮನಮೋಹನ್ ಸಿಂಗ್ ಅವರು ಸ್ವತಃ ಅರ್ಥ ತಜ್ಞರಿದ್ದವರು, ಅವರಿಗೆ ಅದರ ಬಗ್ಗೆ ತಿಳುವಳಿಕೆ. ಆದರೆ ಇವತ್ತು ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು, ಇದರ ಹಿಂದಿದ್ದಂಥ ಜೇಟ್ಲಿ ಅವರಾಗಿರ್ಬೋದು, ಇವರು ಅಂಥ ಅರ್ಥ ತಜ್ಞರಲ್ಲ. ಇವರು ಮಾತಿನ ಮಲ್ಲರು. ಇನ್ನೊಬ್ಬರನ್ನ ಮಾತಿನಲ್ಲಿ ಕಟ್ಟಿ ಹಾಕೋದು, ಟೀಕೆ ಮಾಡೋದು, ಮತ್ತಿನ ಮಾಡೋದ್ರ ಮಲ್ಲರು. ಮತ್ತು ಸ್ವತಃ ಮೋದಿಯವರು ಅರ್ಥ ತಜ್ಞರಲ್ಲ, ರಾಜನೀತಿಜ್ಞರಲ್ಲ, ರಾಜಕೀಯ ಮಾಡುವಂಥವ್ರು. ಕೇವಲ RSS ಮಾರ್ಗದರ್ಶನದಲ್ಲಿ ಹೋಗುವಂಥವ್ರು. ನಡಕ್ಕೇನೋ ಸ್ವಲ್ಪ ಬಂದಿತ್ತು ಅವ್ರಿಗೆ, ನಾವು ಹೆಚ್ಚಿನವರಪ್ಪ ಅನ್ನುವಂಥದ್ದು. ಅದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಿಶ್ಚಿತವಾಗಿಯೂ ನಮ್ಮ RSS ಹೊಡೆತ ಕೊಟ್ಟಿದ್ದರಿಂದ ಇವತ್ತು ಮತ್ತೆ ಹಿಂದೆ ನೋಡೋಂಥ ಪರಿಸ್ಥಿತಿ ಆಗೋಗ್ಬಿಟ್ಟದ. ಕೇವಲ ಹಿಂದೂ ಮುಸ್ಲಿಮ್ ಮತ್ತೇನೋ ಮಾಡಿ ಸದಾ ಈ 10-11 ವರ್ಷ ಚೆಕ್ಕೊಂಡು ಬಂದಂಥ ನಮ್ಮ ಮೋದಿಯವರು ಯಾವುದೇ ಅರ್ಥನೀತಿ ಡೆವಲಪ್ಮೆಂಟ್ ಮಾಡಲಿಲ್ಲ ಅನ್ನೋದು ಇವತ್ತು ನಮ್ಮೆಲ್ಲರ ಕರ ಮುಂದದ. ಯಾಕಂದರೆ ಇವತ್ತು ನಾವು ಅಮೇರಿಕ ಮುಂದೆ ಕೈ ಕಟ್ಕೊಂಡು ನಿಲ್ಲುವಂಥ ಪ್ರಸಂಗ ಬಂದುಬಿಟ್ಟದೆ ಇವತ್ತು. ಯಾಕಂದರೆ ಎಲ್ಲ ಅಮೇರಿಕ ಮಾರ್ಕೆಟ್ ಮೇಲೆ ನಮ್ಗೆ ನಿಂತು ಬಿಟ್ಟದ್ರಿ. ಇವತ್ತು ನಮ್ಮ ಶೇರ್ ಮಾರ್ಕೆಟೆಲ್ಲ ಅಲ್ಲೇ ನಿಂತದ. ನಮ್ಮ ಶೇರ್ಗಳೆಲ್ಲ ಇವತ್ತು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ. ಯಾವ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರೀಸ್ ಇದ್ದಾಗ ನೀವು ದುಡ್ಡು ಎಲ್ಲಿ ಹುಡ್ತೀರಿ? ಯಾವ್ಯಾವುದೋ ಕಂಪ್ನಿಗಳ ಮೇಲೆ ಹೊಡ್ತೀರಿ, ಏನೇನೋ ಕಂಪ್ನಿಗಳ ಮೇಲೆ ಹೊಡ್ತೀರಿ, ಕಾರ್ಪೊರೇಟ್ಗಳ ಮೇಲೆ ಹೊಡ್ತೀರಿ. ಅವ್ರು ಕಾರ್ಪೊರೇಟ್ಗಳಿಗೆ ಏನು ಹೇಳ್ತಾರೆ ಅದ ಖರೆ, ಅದು ಸತ್ಯ. ಉಳಿದೆಲ್ಲ ಸುಳ್ಳು ಅನ್ನುವಂಥ ವಾತಾವರಣ ಇವತ್ತಿದೆ. ಇವತ್ತು ಕಾರ್ಪೊರೇಟ್ ಸಹಿತ ಈ ದೇಶದಲ್ಲಿ ಉಳಿತಾರೆ ನಮ್ಮ ಮುಂದೆ ಅಂತ ಹೇಳುವ ಸ್ಥಿತಿ ಒಳಗಿಲ್ಲ. ಯಾಕಂದ್ರೆ ಅವ್ರಿಗೂ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಏನೂ ಇಲ್ಲ, ಏನಂತ ಮಾರಬೇಕಾಗಿದೆ ಅವರು. ಈಗ ಇಷ್ಟೇ ಮಾಡಬೇಕಾಗಿದ್ದು ಲ್ಯಾಂಡ್ ಡೀಲಿಂಗ್, ಲ್ಯಾಂಡ್ ಮಾಫಿಯಾ ಮಾಡುವಂಥದ್ದು, ಭೂಮಿ ಮಾರ್ತಾ ಹೋಗುವಂಥದ್ದು, ತೊಗೊಂಡಿದ್ದಾರೆ. ಈಗೆಲ್ಲ ಸಾಕಷ್ಟು ಭೂಮಿಗಳನ್ನ ಮಾರ್ತಾ ಹೋಗುವಂಥ ಒಂದು ದರಿದ್ರ ವಾತಾವರಣ ನಿರ್ಮಾಣ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇವತ್ತು ಟ್ರಂಪ್ ಅವರು ಏನಿದೆ ಪ್ರತಿ ಸುಂಕ ಹೇರಿದರು ವಿಶ್ವದ ಮೇಲೆ, ಅದರ ಪರಿಣಾಮ ಈಗ ಕಾಣಲಿಕ್ಕೆ ಶುರುವಾಗಿದೆ. ಕಳೆದ ಈ 75 ದಿನಗಳಲ್ಲಿ ಏನೇನು ಆಗಬೇಕಾಗಿತ್ತು, ಇನ್ನು ಮುಂದಿನ ದಿನದಲ್ಲಿ ಏನು ಆಗ್ಬೋದು, ಭಾರತದಂಥ ದೇಶಗಳ ಸ್ಥಿತಿ ಏನಾಗ್ಬೋದು, ಇಲ್ಲಿ ಉದ್ಯೋಗಗಳು ಹೆಂಗೆ ಸೃಷ್ಟಿ ಆಗ್ತಾವೆ, ಏನಾಗ್ತಾವೆ, ಇವೆಲ್ಲವೂ ದೊಡ್ಡ ಪ್ರಶ್ನೆಗಳಾಗಿದ್ದಾವೆ. ನೋಡ್ರಿ, ಇದನ್ನು ಒಂದು ತಾಸಿನಲ್ಲೇ 20 ಲಕ್ಷ ಕೋಟಿ ನೆನೆಸ್ಕೊಂಡ್ರೆ ಭಯ ಆಗ್ತದೆ ಮುಂದೆ ಹೆಂಗೈತೆ ಪರಿಸ್ಥಿತಿ. ಯಾಕಂದ್ರೆ ದುಡ್ಡನ್ನು ಮೇಲೆ RBI ನೋಟ್ ಚಾಪ್ ಹಾಕಿ ಬರೋದಿಲ್ಲ. ಇಂಟರ್ನ್ಯಾಷನಲ್ ಮಾರ್ಕೆಟ್ ನೋಡ್ತಾ ಇರ್ತದೆ, ನಮ್ಮೆಲ್ಲ ಕಂಟ್ರೋಲ್ ಮಾಡ್ತಾ ಇರ್ತದೆ. ಹೀಗಾಗಿ ಇನ್ನು ಮಾತ್ರ GDP ಸಹಿತ ಒಂದೇ ದಿನದಲ್ಲಿ 1% ಇಳಿಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. GDP ಇದೆಲ್ಲ ನೆನಪಿಸ್ಕೊಂಡಾಗ, ಗ್ರಾಸ್ ಡೆವಲಪ್ಮೆಂಟ್ ಪ್ರಾಡಕ್ಟ್ ಅದೇ ನಾವು ಹೇಳ್ತೀವಿ. ಈಗ ನೆನೆಸ್ಕೊಂಡಾಗ ನಿಶ್ಚಿತವಾಗಿಯೂ ನಾವು ಇವತ್ತು ಯಾವುದೋ ಹಳ್ಳಕ್ಕೆ ಹೋಗಿ ಬಿದ್ದುವೇನೋ. ಟ್ರಂಪ್ ಮಾಡಿದಂಥ ಅರ್ಥನೀತಿಯಿಂದಾಗಿ ನಾವು ಥರ್ಡ್ ವರ್ಲ್ಡ್, 3ನೇ ಅಥವಾ ಏಷ್ಯಾ ಖಂಡ ದೇಶಗಳು, ಆಫ್ರಿಕಾ ದೇಶಗಳು ಎಲ್ಲ ಇವತ್ತು ತತ್ತರಿಸುವಂಥ ಪ್ರಸಂಗ ಬಂದದ. ಅದರಲ್ಲಿ ಭಾರತವೂ ಏನು ಭಿನ್ನ ಆಗಿಲ್ಲ ಅನ್ನೋದು ನಾವು ಮರೆಯುವಾಗಿಲ್ಲ. ಅವ್ರದ್ದಾಗ್ಯದ ಇವ್ರದ್ದಾಗ್ಯದ ಸಮಾಧಾನ ಮಾಡ್ಕೊಳ್ಳೋದು. ಅದು ನಮ್ಮಲ್ಲೂ ಕೋವಿಡ್ ಆಗ್ಯದ, ನಮ್ಮಲ್ಲೂ ದಾಳಿ ಆಗ್ಯದ. ನಮ್ಮ ಮುಂದಿನ ಗತಿ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಮೋದಿಯವರು, ಸೀತಾರಾಮನ್ ಅವರು ಇವರೆಲ್ಲ ವಿಚಾರ ಮಾಡುವಂಥ ಪ್ರಸಂಗ ಅದ. ವಿಚಾರ ಮಾಡಿ ಇವ್ರಿಗೆ ವಿಚಾರಕ್ಕೆ ಏನು ಹೊಳಿತದನ್ನೋ ಗೊತ್ತಿಲ್ಲ. ಬಟ್ ಇಡೀ ನಮ್ಮ ದೇಶದ ಮಧ್ಯಮ ಮತ್ತು ಮೇಲ್ಮಧ್ಯಮ ವರ್ಗದ ಜನ ಇವತ್ತು ಹಣವನ್ನು ಸಾಕಷ್ಟು ಪ್ರಮಾಣದಲ್ಲಿ ಕಳ್ಕೊಂಡಿದ್ದಾರೆ ಅನ್ನೋದು ಮಾತ್ರ ಸತ್ಯ. ಅದು ಕೇವಲ ಅವ್ರ ಮೇಲೆ ಅಷ್ಟೇ ಪ್ರಭಾವ ಆಗುವುದಿಲ್ಲ. ಅದು ಅವರನ್ನು ನಂಬಿ ತುಳಿತಿರುವಂಥ ಜನರ ಮೇಲೆ, ಉದ್ಯೋಗಗಳ ಮೇಲೆ, ಇವೆಲ್ಲದರ ಮೇಲೆ ಪ್ರಭಾವವಾಗಿ ಇಡೀ ಸಾಮಾಜಿಕ ವ್ಯವಸ್ಥೆ ಇಲ್ಲೇ, ಆರ್ಥಿಕ ವ್ಯವಸ್ಥೆ ಇಲ್ಲೇ, ರಾಜಕೀಯ ವ್ಯವಸ್ಥೆ, ಪ್ರತಿಯೊಂದು ವ್ಯವಸ್ಥೆಯೂ ಇಲ್ಲಿ ಡೋಲಾಯಮಾನ ಆಗುವಂಥ ಪ್ರಸಂಗ ನಿರ್ಮಾಣ ಆಗ್ಯದ ಅಂತ ಹೇಳ್ತಾ, ಟ್ರಂಪ್ ಗುದ್ದಿದ ಗುದ್ದಿಗೆ ಸುಂಕಕ್ಕೆ ನಾವೆಲ್ಲ ಅದಿರಿದ್ದೀವಿ. ವಿಶ್ವ ಅದರ್ತಾ ಇದೆ, ಭಾರತ ನಡಗ್ತಾ ಇದೆ. ಮುಂದೇನೋ ನೋಡೋಣ ಅಂತ ಹೇಳ್ತಾ, ಇದು ಇವತ್ತಿನ ಡೆವಲಪ್ಮೆಂಟ್. ನಾಳೆ ಮತ್ತೇನೋ ಟ್ರಂಪ್ ಯಾವ ರೀತಿ ಇನ್ನಷ್ಟು ಅವಘಡಗಳನ್ನು ನಿರ್ಮಿಸ್ಬೋದು ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. S16 ನ್ಯೂಸ್ ಆಗ್ತದೆ. ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.